ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ತುಂಬ ದಿನಗಳ ನಂತರ ನನ್ನ ಚಾನಲ್ನಲ್ಲಿ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಕಾರಣ ಏನಪ್ಪ ಅಂದರೆ, ನಮ್ಮ ಕರ್ತವ್ಯದ ಒತ್ತಡ ಆಗಿರ್ಬೋದು, ಹಾಗೆ ನನ್ನ ಚಾನಲ್ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸೊ ಆ ಒಂದು ಪ್ರಾಬ್ಲಮ್ನಿಂದ ಹೊರಬರಲಿಕ್ಕೆ ಸುಮಾರು 3 ತಿಂಗಳ ಕಾಲ ತೆಗೆದುಕೊಳ್ತು. ಹಾಗಾಗಿ ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿರಲಿಲ್ಲ. ಸೊ ಮೊದಲನೇದಾಗಿ ನಾನು ನನ್ನ ಸಬ್ಸ್ಕ್ರೈಬರ್ಗೆ ಸಾರಿ ಕೇಳ್ತಾ ಇದ್ದೀನಿ. ಯಾಕೆಂದರೆ ನನ್ನ ಚಾನಲ್ನಲ್ಲಿ ಜಾಬ್ ಇನ್ಫಾರ್ಮೇಷನ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೆ. ಹಾಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಏನಾದರೂ ಒಂದು ಇನ್ಫಾರ್ಮೇಷನ್ ಸಿಗಬಹುದು ಅನ್ನೋ ಒಂದು ಭರವಸೆಯಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ರಿ. ಆದರೆ ಈ ಒಂದು 3 ತಿಂಗಳಿಂದ ಯಾವುದೇ ವಿಡಿಯೋವನ್ನು ಅಪ್ಲೋಡ್ ಮಾಡಿಲ್ಲ. ಅದಕ್ಕೆ ತಮಗೆ ಮೊದಲನೇದಾಗಿ ಸಾರಿ ಕೇಳ್ತಾ ಇದ್ದೀನಿ. ಆದರೆ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಸೊ ಆದರೂ ಕೂಡ ಈ ಒಂದು 3 ತಿಂಗಳಲ್ಲಿ ಯಾವುದೇ ರೀತಿ ಅಂತ ಕಾಲ್ಫರ್ ಆಗಿಲ್ಲ. ಏಕೆಂದರೆ ಇದೇ ಒಳ ಮೀಸಲಾತಿ, ಗ್ಯಾರಂಟಿ, ಬಜೆಟ್ ಇಲ್ಲ, ಅದು ಇದು ಇನ್ನಿತರೆ ಕಾರಣಗಳು ಹೇಳ್ಕೊಂಡು ಯಾವುದೇ ರೀತಿಯಾಗಿ ಜಾಬ್ಗಳು ಕಾಲ್ಫರ್ ಆಗಿಲ್ಲ ನನಗೆ ಅನಿಸಿದ ಮಟ್ಟಿಗೆ. ಸೊ ಆಲ್ಮೋಸ್ಟ್ ನಮ್ಮ ಸ್ನೇಹಿತರು ಕೋಚಿಂಗಲ್ಲಿ ಓದ್ತಾ ಆಲ್ರೆಡಿ ತಾಳ್ಮೆಯನ್ನು ಕಳೆದುಕೊಂಡಿದ್ದಾರೆ. ಸೊ ಯಾರು ಕೂಡ ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ. ಆದಷ್ಟು ಬೇಗ ಈ ಒಂದು ಒಳ ಮೀಸಲಾತಿ ಬಗ್ಗೆ ಏನೋ ಒಂದು ಕ್ಲಿಯರ್ ಆಗಿ ನೋಟಿಫಿಕೇಶನ್ ಆದಷ್ಟು ಬೇಗ ಆಗಲಿ ಅಂತೇಳಿ ಬಯಸ್ತೇನೆ. ಸೊ ತಮ್ಮ ಒಂದು ಎಲ್ಲ ಕನಸುಗಳು ಈಡೇರಲಿ. ನನ್ನ ಚಾನಲಲ್ಲೂ ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ಜಾಬ್ ಇನ್ಫಾರ್ಮೇಷನ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನನ್ನ ಚಾನಲ್ನಲ್ಲಿ ಮೊದಲನೇದಾಗಿ ಯಾವುದೇ ರೀತಿಯಾಗಿ ತಮ್ಮ ಸಮಯವನ್ನು ವೇಸ್ಟ್ ಮಾಡೋದಿಲ್ಲ. ಏನು ಇನ್ಫಾರ್ಮೇಷನ್ ಇರುತ್ತೋ ಅದನ್ನು ತಕ್ಷಣ ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಸೊ ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡಿದ್ರು ಅದೇ ರೀತಿಯಾಗಿ ಇನ್ನು ಮುಂದೆ ಕೂಡ ಸಪೋರ್ಟ್ ಮಾಡಿ. ಏಕೆಂದರೆ ನನ್ನ ಚಾನಲ್ ಪ್ರಾರಂಭ ಮಾಡಿ ಸ್ವಲ್ಪ ದಿನಗಳಲ್ಲಿಯೇ 27,000 ಸಬ್ಸ್ಕ್ರೈಬರ್ ಆಗಿದ್ದೀರಾ. ಸೊ ಅದರಲ್ಲೇ ಗೊತ್ತಾಗುತ್ತೆ ನಾನು ಏನೋ ಒಂದು ಒಳ್ಳೆಯ ಒಂದು ಮಾಹಿತಿಯನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಅನ್ನೋ ಒಂದು ನಂಬಿಕೆ ನನಗೂ ಕೂಡ ಬಂದಿದೆ. ಸೊ ಈ ಒಂದು 3 ತಿಂಗಳಲ್ಲಿ ಹಲವಾರು ಸ್ನೇಹಿತರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದರು. ಸೊ ತುಂಬ ಜನ ಮೆಸೇಜ್ ಮಾಡಿದರು, ಸೊ ಯಾಕೆ ವಿಡಿಯೋ ಬರ್ತಾ ಇಲ್ಲ ಅಂತೇಳಿ. ಸೊ ಅವರೆಲ್ಲರಿಗೂ ಕೂಡ ಈ ಒಂದು ವಿಡಿಯೋದಲ್ಲಿ ಆನ್ಸರ್ ಸಿಕ್ತು ಅಂದ್ಕೊಳ್ತೀನಿ. ನನ್ನ ಚಾನಲ್ ಪ್ರಾಬ್ಲಮ್ ಆಗಿತ್ತು, ಕಾಪಿರೈಟ್ ಆಗಿತ್ತು. ಸೊ ಆ ಒಂದು ಕಾಪಿರೈಟಿಂದ ಸಡನ್ನಾಗಿ ಆವಾಗಲೇ ನಾನು ಅಪ್ಲೈ ಮಾಡಬೇಕಿತ್ತು. ಸೊ ನಮಗೆ ಯೂಟ್ಯೂಬ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲದ್ರಿಂದ ಮಾಡಿರಲಿಲ್ಲ. ಸೊ ಅದಾದ ನಂತರ ನಾನು ಅಪ್ಲೈ ಮಾಡಲಿಕ್ಕೆ 3 ತಿಂಗಳ ಕಾಲ ಬೇಕಾಗಿತ್ತು. ಸೊ ರೀಸೆಂಟಾಗಿ ಜುಲೈ 13ನೇ ತಾರೀಕು ಅಪ್ಲೈ ಕೊಟ್ಟು ನೆಕ್ಸ್ಟ್ ನನ್ನ ಚಾನಲ್ ಮತ್ತೆ ಸ್ಟಾರ್ಟ್ ಆಗಿದೆ. ಸೊ ಇನ್ನು ಮುಂದೆ ಸಾಧ್ಯವಾದಷ್ಟು ಮಟ್ಟಿಗೆ ಕಂಟಿನ್ಯೂಸ್ ಆಗಿ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಯಾರ್ಯಾರಿಗೆ ನನ್ನ ಚಾನಲ್ನಿಂದ ಯೂಸ್ಫುಲ್ ಇದೆ ಅನಿಸುತ್ತೋ ಅವರೆಲ್ಲರೂ ಕೂಡ ಕಮೆಂಟ್ ಮಾಡಿ. ಸೊ ಇದೇ ರೀತಿಯಾಗಿ ವಿಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು.